ನಾನು ಈ ಹಿಂದೆ ಬಂಗಾರಪೇಟೆ ತಾಲೂಕಲ್ಲಿ ತಹಸೀಲ್ದಾರಾಗಿ ಕೆಲಸ ಮಾಡ್ತಾಯಿದ್ದೆ. ನನಗೆ ಒಂದು ಅವಧಿ ಪೂರ್ವ ವರ್ಗಾವಣೆ ಆಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು. ಆ ಆದೇಶದ ವಿರುದ್ಧ ನಾನು ಮೊನ್ನೆ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ. ಕೋರ್ಟ್ ಆದೇಶದ ಜೊತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ. ಮುಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಏನು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಏನು ಆ ಥರ ಏನಿಲ್ಲ. ಅದು ನನಗೆ ಆಗಲೇ ನಾನು ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಮಾಡಿದೆ. ಆರ್ಡ್ರ್ ಏನಾಗಿದೆ ಸರ್ ಕೋರ್ಟಿಂದ? ಆರ್ಡ್ರು ಸರ್ಕಾರ ಏನು ಆದೇಶ ಮಾಡಿದ್ದು ನನಗೆ ಪುರಸಭೆ ತಹಸೀಲ್ದಾರಾಗಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು. ಆ ಒಂದು ಆದೇಶಕ್ಕೆ ತಡೆಯಾಜ್ಞೆ ನೀಡಿರುತ್ತೆ. ಸರ್ಕಾರದಿಂದ ಆದೇಶ ಆಯಿತು. ಆ ಆದೇಶದ ಪ್ರಕಾರ ನನಗೆ ಮನೆ ಜಿಲ್ಲಾಧಿಕಾರಿಗಳು ಸಮೇತ ಮೂವ್ಮೆಂಟ್ ಆರ್ಡರ್ ಪ್ರಕಾರ ನಾನು 31ನೇ ತಾರೀಕು 7:30ಗೆ ಬಂದು ನಾನು ಆಲ್ರೆಡಿ CTC ಸೈನ್ ಮಾಡಿದ್ದೀನಿ ಸರ್. ಅದ್ರ ಪ್ರಕಾರ ನನ್ನ ಕೆಲಸನ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಈಗ ಅವ್ರು ಬಂದವರು ಅಲ್ಲ, ಅವ್ರು ಬಂದಿದ್ದಾರೆ DC ಸರ್ ಮೂವ್ಮೆಂಟ್ ಆರ್ಡರ್ ಕೊಡಬೇಕಲ್ಲ. ಯಾಕೆಂದರೆ ಬೇರೆ ಅಧಿಕಾರಿಗಳು ಹೋಗಿದ್ದಾರೆ. ಈಗ ಅವ್ರು ಮೂವ್ಮೆಂಟ್ ಆರ್ಡರ್ ಕೊಟ್ಟು ಆಯ್ತು ಇಂಥವ್ರದ್ದು ಆದೇಶ ಆಗಿದೆ, ಇಂಥವ್ರು ಬಂದು ಬಂಗಾರಪೇಟೆ ತಹಶೀಲ್ದಾರ ಕೆಲಸ ನಿರ್ವಹಿಸ್ತೀನಿ ಮೂವ್ಮೆಂಟ್ ಆರ್ಡರ್ ತೊಗೊಂಡ್ರೆ ಈಗಲೂ ನಾನು ಬಿಡ್ತೀನಿ ಸರ್. ನಂದೇನು ಸಮಸ್ಯೆ ಏನಿಲ್ಲ. ಯಾಕೆಂದ್ರೆ ಮೇಲಿನ ಅಧಿಕಾರಿಗಳು ಇರಬೇಕಾದ್ರೆ ವಿತೌಟ್ ಆದೇಶ ಬಂದಿಲ್ಲ. ಇಲ್ಲ ಸರ್, ಯಾವುದೂ ಆದೇಶ ಬಂದಿಲ್ಲ ಸರ್. ಎಸ್ ಸರ್, ನೀವು ಆರಾಮಾಗಿರ್ತೀರಾ? ಎಸ್ ಬಂದರೆ ಬಿಟ್ಬಿಡಿ. ಎಸ್ ಸರ್, ಖಂಡಿತ. ತಹಸೀಲ್ದಾರ್ ಆದೇಶ ಆಗಿದೆ, ವರ್ಗಾವಣೆ ಆಗಿದ್ದಾರೆ. ಮುಖ್ಯಮಂತ್ರಿ ವರ್ಗಾವಣೆ ಮಾಡಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ಇನ್ನೊಬ್ಬರು ಕೋರ್ಟ್ ಸ್ಟೇ ಆಗಿದೆ. ಕೋರ್ಟ್ ಸ್ಟೇ ಆಗಿದ್ರು ಕೂಡ ಅದು ಕೂಡ ಮತ್ತೆ ಸರ್ಕಾರ ಆದೇಶ ಹಾಕಬೇಕು. ಅಧಿಕಾರ ವಹಿಸ್ಕೋಬೇಕು ಅಂದರೆ ಸರ್ಕಾರ ಆದೇಶ ಹಾಕಬೇಕು. ಇಲ್ಲೇ ಇದ್ದಂಥ ವೆಂಕಟೇಶಪ್ಪ ಅದರ ದುರಾಡಳಿತ, ಅದರ ಲಂಚಗುಡಿತನ, ಆ ಜನಸಾಮಾನ್ಯರ ಜೊತೆ ಬೇಸತ್ತು. ಅದನ್ನು ರಾಜ್ಯ ಸರ್ಕಾರ ಇವತ್ತು ಅದನ್ನು ವರ್ಗಾವಣೆ ಮಾಡಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳ ವರ್ಗಾವಣೆ ಮಾಡಿದ್ದಾರೆ. ಅದೇನಾಗೋದಿಲ್ಲ, ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ. ಏನು ಸರ್ಕಾರ ಆದೇಶ ಮಾಡಿ ಸುಜಾತ ಅವರನ್ನು ಹಾಕಿದ್ದಾರೆ, ಅವರೇ ತಹಸೀಲ್ದಾರ್ಗೆ ಮುಂದುವರ್ತದೆ. ಯಾವುದೇ ಗೊಂದಲ ಇಲ್ಲ. ಆತನು ಪೊಲೀಸ್ ಕಾನ್ಸ್ಟೇಬಲ್ ಬುದ್ಧಿ ತೋರಿಸೋದಕ್ಕೆ ಅತಿಯಾಗಿ ನಟನೆ ಮಾಡ್ತಾ ಇದ್ದಾನೆ. ಇದು ಯಾವುದು ಈ ತಾಲೂಕಲ್ಲಿ ನಡೆಯೋದಿಲ್ಲ. ಆತನ ಭ್ರಷ್ಟಾಚಾರಕ್ಕೆ, ಆತನ ದುರಂಕಾರಕ್ಕೆ ಜನ ಇವತ್ತು ಬೇಸತ್ತು ಅವರ ಮೇಲೆ ದೂರದ ಮೇಲೆ ವರ್ಗಾವಣೆ ಮಾಡಿರ್ತಾರೆ.